ಅಲ್ಲ ಕಣರಂಗೆ ಈ ತಡವಾಗಿ ಬರ್ತಾ ಇದೆಯಲ್ಲ ಒತ್ತಂತೆ ಬಂದು ತಿಂಡಿ ಅಡುಗೆ ಎಲ್ಲನೂ ಮಾಡಿಟ್ಟು ಹೋಗ್ಬಾರ್ದೆ. ಇವನು ಇವತ್ತು ಇಟ್ಟೊತ್ತಿ ಬರ್ತಾ ಇದೆಯಲ್ಲ, ಕೇಳಕ್ಕಲ್ಲ ಅಂತ ನೀನು ಇಷ್ಟ ಬಂದಂಗೆ ಆಡ್ತಾ ಇದೆಯವ ಇತ್ತೀಚೆಗೆ. ಏ ಇಲ್ಲ, ಅದು ಹೊಸಿ ಮನೆಗೆ ನೆಂಟರು ಬಂದಿದ್ರು ನೆನ್ನೆ ಸಂದೆಯ. ಇನ್ನು ಇವತ್ತು ಬೆಳಗ್ಗೆ ಅವ್ರಿಗೆ ತಿಂಡಿ ಎಲ್ಲನೂ ಮಾಡಿಟ್ಟು ನಂಗೂ ಹೊಲ್ತಕ್ಕೆ ಬರೋದಿತ್ತು, ಹೊಲ್ತಕ್ಕೆ ಹೋಗಿ ಬರೋ ಹೊತ್ತಿ ತಡ ಆಗೋಯ್ತು. ನೀವೇನು ಇದು ಮಾಡ್ಕೋಬೇಡಿ, ತಿಂಡಿಯ ನಾನು ಅಲ್ಲಿ ಮಾಡೋದನ್ನ ತಗೊಬಂದು ಇಟ್ಟಿದ್ದೀನಿ, ಅದನ್ನೇ ತಿಂಡಿಯ ತಿನ್ನಿ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಬೇಕಾದ್ರೆ ಆಮೇಲೆ ಮಾಡಿರ್ತೀನಿ, ಇಲ್ಲ ನಾನು ಅಲ್ಲಿ ಅಡುಗೆ ಮಾಡ್ತೀನಲ್ಲ ಅಲ್ಲೇ ತಗೊಬಂದ್ರೆ ಆಯಿತು. ಬೇಡ ಬೇಡ, ತಿಂಡಿ ಬೇಕಾದ್ರೆ ತಂದಿದ್ದೀಯೇ, ಅದು ಬೇಕಾದ್ರೆ ತಿಂತೀವಿ. ಅಡುಗೆ ಇಲ್ಲೇ ಮಾಡಿಟ್ಟು ಹೋಗು. ನೀನು ಅಲ್ಲಿಂದ ತಗೊಬರೋವರೆಗೂ ನನ್ಗಿಲ್ಲಿ ಕಾಯ್ಕೊಂಡು ಕುತ್ಕೊಳ್ಳೋಕ್ಕೂ ಹಾಕಿಲ್ಲ. ನೀನು ಅಲ್ಲಿಂದ ತಗೊಬಂದಿದ್ದು ನಾನು ಇಲ್ಲಿ ತಿನ್ನೋಕ್ಕೂ ಸರಿ ಬರೋಕ್ಕಿಲ್ಲ. ನನಗೆ ಮಾಡಿಟ್ಬಿಟ್ಟು ಆಮ್ಯಾಕೆ ನೀನು ಏನೈತೆ ನೀನು ಮಾಡ್ಕೊ. ತಿಂಡಿ ತಿನ್ನೋಕ್ಕಾಗತ್ತಂತೆ, ಅಡುಗೆ ಮಾತ್ರ ಬೇಡವಂತೆ, ಮಾಡಿಟ್ಟು ಹೋಗ್ಬೇಕಂತೆ. ಇರೋರು ಒಬ್ಬರೇ ಏನು 3-4 ಜನ ಅವ್ರು. ಹೋಗ್ಲಿ ಬಿಡಪ್ಪ, ಮಾಡಿಟ್ಟು ಹೋಗೋಣ ಅನ್ನಕ್ಕೆ. ಏನು ಅಲ್ಲಿ ಮಾಡಿದ್ನೇ ಅಕ್ಕ ಬಂದು ಕೊಟ್ಟು ತಿನ್ನಕ್ಕೆ ಹಾಕಿಲ್ವೇ? ಇದೇ ಆಗೋಯ್ತು, ಬರೀ ಹಿಂಗೋಳಿ ಕಳೆದೆಯ. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಕೂಡ ದುಡ್ಡು ಕೆಲಸ ಮಾಡಬೇಕಲ್ಲ, ಮಾಡಿಟ್ಟು ಹೋಗ್ಬೇಕು. ಏನು ಹೇಳಿದ್ರು ಅನ್ಸರ್ಸ್ಕೊಳಕ್ಕಲ್ಲ ಮನ್ಸ, ತಾನು ಏನು ಹೇಳ್ತಾನೆ ಅದೇ ಹಂಗಂತೀರ. ಸರಿ ಆಯ್ತು ಬಿಡಿ, ಅಡುಗೆ ಮಾಡಿಟ್ಬಿಟ್ಟು ಓದ್ತೀನಂತೆ. ಈಗ ಹೆಂಗೂ ಬಂದೀವನಲ್ಲ, ಒಟ್ಟಿಗೆ ಕೆಲಸನೂ ಮುಗಿಸಿ ಅಡುಗೆನೂ ಮಾಡಿಟ್ಬಿಟ್ಟು ನಾನು ಓದ್ತೀನಿ. ಇನ್ನು ನಾನೇನು ಸಂದಿಗೆ ಬರೋಕ್ಕೆ ಹೋಗಿಲ್ಲ, ನನಗೆ ಅಲ್ಲಿ ಮನೇಲಿ ನೆಂಟರು ಬಂದವ್ರೆ, ಇನ್ನು ಅಲ್ಲೇ ಆಗೋಯ್ತದೆ. ಎಲ್ಲನೂ ಮಾಡಿಟ್ಬಿಟ್ಟೆ ಓದ್ತೀನಿ, ಆಯಿತಾ? ಹ್ಞೂ ಆಯ್ತು, ಎಲ್ಲನೂ ಮಾಡಿಟ್ಬಿಟ್ಟೆ ಹೋಗು. ಏನು ಮಗಳು ಮದುವೆ ಆದಮೇಲೆ ನಿಂದೇ ಆಗ್ಬಿಟ್ಟದೆ ಎಲ್ಲ ಇರಿತಾನ. ಏನು ಯಾವಾಗ ನೋಡು ಮನೆಗೆ ಯಾರ ಬರ್ತಾ ಇರೋದೇ, ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು, ನನಗೆ ಟೇಮ್ ಇಲ್ಲ ಅನ್ಕೊ ಓಡಾಡ್ತಾ ಇರ್ತೀಯವ. ಏನು ಮಗಳು ಮದುವೆ ಮಾಡಿದ್ದು ನಿಂದು ಹಿರಿತನವೇ ಜಾಸ್ತಿ ಆಗ್ಬಿಟ್ಟದೆ. ಹಂಗೇನಿಲ್ಲ ಹೊಸಿ, ಅದೇ ಬರ್ತಾ ಇರ್ತಾರಲ್ಲ ಮಗಳು ಮದುವೆ ಮಾಡಿ ಕೊಟ್ಮೇಕೆ, ಇನ್ನು ಅವ್ರ ಮನೆ ಕಡೆ ಬರ್ತಾ ಇರ್ತಾರೆ. ಹತ್ರದವ್ರು ನೆಂಟರು ಪಂಟ್ರು ಈ ಕಡೆಗೆ ಬಂದವರು ಬರ್ತಾ ಇರ್ತಾರಲ್ಲ, ಅವ್ರನ್ನ ವಿಚಾರಿಸ್ಕೋಬೇಕಲ್ವೇ? ಹಂಗಾಗಿ ಹೊಸಿಯ ಟೈಮು ಒಂದೊಂದ್ಸತಿ ಇರೋಕ್ಕಿಲ್ಲ ಆಟೆ. ಏನು ದಿನ ಬಂದಿಲ್ಲ ಕೂತಿರ್ತಾರೆ, ಯಾವತ್ತೂ ಒಂದಿನ ಒಬ್ರೊಬ್ಬಗೆ ಬರ್ತಾರೆ ಆಟೆ ಯಾಕಂತ ಹಾಕಿ. ನಿನಗೆ ಹೆಂಗೋ ಆತಾಗಿ ನೆಂಟರು ಪಂಟ್ರು ಬರ್ತಾ ಇರ್ತಾರೆ, ದಿನ ಕಳಿಯೋದು ಗೊತ್ತಾಗಿಲ್ಲ. ನನಗೆ ನೋಡು ಪಾಪ ನನ್ನ ಅಳಿಯ ಬಂದ 1-2 ದಿನ ಇದ್ದ ಆತಾಗಿ ಹೋದ. ನನಗೂ ಈಗ ಬೇಜಾರು. 1-2 ದಿನ ಬಂದು ಇದ್ದೋದ್ರು ಮನೆ ಬುಸುಮ್ಮಂತದೆ. ಒಂಥರ ಮನೇಲಿ ಒಬ್ಬನೇ ಕುತ್ಕೊಂಡು ಅದೇನೋ ಹೇಳ್ತಾರಲ್ಲ, ಹಂಗೆ ಹುಚ್ಚಿಡ್ದಂಗೆ ಆಗೋಯ್ತದೆ. ಹ್ಞೂ ಮತ್ತೆ ಹಂಗೆ ಮನೇಲಿ ಯಾರೋ ಬಂದು ಹೋದ್ರೆ 2-3 ದಿನ ಇದ್ದೋದ್ರೆ ಮನೆ ಹಂಗೆ ಒಂಥರ ಬಸ್ಸು ಅನ್ನಿಸ್ತದೆ, ಒಬ್ಬರೇ ಇರೋಕೆ ಹಾಕಿಲ್ಲ. ನೀವು ಅಲ್ತಕ್ಕೆ ಪಲ್ತಕ್ಕೆ ಹೋಗಿ ಬನ್ನಿ, ಆಯ್ತತೆ. ಇನ್ನೇನು ಮಾಡ್ತೀರಾ? ಅಲ್ಲ ಕಣೇ ರಂಗಿ, ನಾನೊಂದು ಮಾತು ಕೇಳಬೇಕಾಯ್ತು. ನೀನು ನಮ್ಮ ಇವನು ಅಣ್ಣೆಕೊಂಡ ಮನೆ ತಕ್ಕ ಹೋಗಿಲ್ವೇ? ಏನೋ ಮೊನ್ನೆಯಿಂದ ಅವ್ರ ಮನೆಗೆ ಜನ ಬಂದು ಹೋಗೋದು ಮಾಡೋದು ಹಿಂಗೆ ಗಮನಿಸ್ತಾ ಇಲ್ವಾ? ಯಾರು ಜನ ಬಂದು ಹೋಗ್ತಾರೆ ಮಾಡ್ತಾರೆ. ಅವನು ಪಕ್ಕದವ್ರವ್ರು ಹೆಣ್ಣು ಗಂಡು ತೋರಿಸ್ತಾರಲ್ಲ ಬೊರಗೌಡ, ಅವನು ಬಂದು ಹೋಗವನೆ. ನಾನೀಗ ಆಮೇಲೆ ಗೊತ್ತಾಯ್ತು ಸುದ್ದಿ. ಈ ನನ್ನ ಮಕ್ಕಳು ಬಾಯಿನೇ ಬಿಡಲ್ರು. ಮೊನ್ನೆ ಕೇಳಿದೆ ಅವನ್ನ, ಏನಿಲ್ಲಕ್ಕಂತ ಹಾಕೋಣ ಹಿಂಗೆ ಬಂದಿದ್ದ, ಅದಕ್ಕೆ ಯಾವ್ದಾರು ಸಂಬಂಧ ಇದ್ರು ನೋಡು ಅಂತ ಹೇಳ್ದೆ, ಅಡೇಕಂತ ಇನ್ನೇನಿಲ್ಲ ಅಂತ ಅಂದ. ಇವನು ಸುದ್ದಿನೇ ತಿಳಿಯೋಲ್ದಲ್ಲ ನನಗೆ ಅಂತ. ಹ್ಞೂ ನಾನು ನೋಡಿದೆ, ಈಗ ಮೊನ್ನೆ ದಿನ ಒಂದು ವಾರದಾಗೆ ಯಾರೋ ಬಂದಿದ್ರಪ್ಪ. ಅಯ್ಯೋ ಒಂದು ಒಯ್ಯ ಗುಡಾಳ ಇದ್ದಂಗಿದ್ದ, ಅವನ ಜೊತೆಗೆ ಒಂದು ಹುಡುಗ ಭಾರಿ ಸಂದಾಕಿತ್ತು ಮಾತ್ರ. ಹುಡುಗ ಅಯ್ಯೋ ಉದ್ದ ದಪ್ಪ ಬಣ್ಣ ಎಲ್ಲ ಏನು ಸಂದಾಕಿತ್ತು ಅಂತೀರ, ಭಾರಿ ಚೆನ್ನಾಗಿತ್ತು ಹುಡುಗ ಬಂದಿದ್ದ. ಆಮೇಲೆ ಅದೇನಾಯ್ತೋ ಏನೋ, ನಾನು ಯಾರು ಅಂತ ವಿಚಾರಿಸೋಣ ಅನ್ಕೊಂಡೆ. ಇನ್ನು ನಾನು ಬಿರ್ಬಿರ್ನ ಹತ್ರವಾಗಿ ಅಲ್ಲಿ ಇದಕ್ಕೆ ಹೋಯ್ತಾ ಇದ್ದೆ, ನನ್ನ ಮಗಳು ಕರ್ಕೊಂಡು ಆಸ್ಪತ್ರೆಗೆ. ಇನ್ನು ಟೈಮ್ ಆಗೋಯ್ತತೆ ಅಂತ ಅಂದ್ಬಿಟ್ಟು ನಾನು ಗಮನ ಕೊಡಲಿಲ್ಲ, ಹಂಗೆ ಹೊಂಟ್ಬಿಟ್ಟೆ. ನೋಡಿ ನಾವು ಇಸಿವೆ ಬಂದಿಲ್ಲ ನನ್ನ ತಲೆಗೆ. ಈಗ ನೀವು ಹೇಳೋತಿ ಬತ್ತಾದೆ, ನಾನು ಗಮನಿಸ್ನಪ್ಪ ಯಾರೋ ಬಂದಿದ್ರು, ಏನು ಎತ್ತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಸಣ್ಣಮ್ಮ ಸಿಕ್ಕಿಲ್ವೇ? ಬಸಣ್ಣಮ್ಮ ಹಿಡಿದ್ಬಿಟ್ರೆ ಸಾಕು, ನೀನು ವಿಷಯ ಹಂಗೆ ಈಚೆಗೆ ಬಂದ್ಬಿಡ್ತವೆ. ಅವಳಿಗೆ ಊರಲ್ಲಿ ತಿಳಿಬಾರ್ದು ವಿಷಯ ಎಲ್ಲ ತಿಳಿರ್ತವೆ. ನೋಡು ಬಸಣ್ಣಮ್ಮ ಸಿಕ್ಕಿದ್ರೆ ಮಾತಾಡು. ಓಹೋ ಇವ್ರು ನೋಡವು ಒತ್ತಾರನೇ ಯಾವ ಏನೋ ಆಲ್ಟೆ ಮಾಡ್ಕೊಂಡು ಕೂತವ್ರೆ. ಏನು ಮಾಡ್ಬೇಕು ಹೇಳು? ಇವನಿಗೂ ಹೆಂಡ್ತಿ ಇಲ್ಲ, ಆತಾಗಿ ನೀರು ಕುಡಿದ್ಬಿಟ್ಟ ಹೆಂಡ್ತಿಯ. ಇವಳಿಗೆ ಗಂಡಿಲ್ಲ, ಪಾಪ ಜೀವನ ಮಾಡಬೇಕು. ಇನ್ನೇನು ಮಾಡ್ತಾರೆ? ಇಬ್ಬರು ಕಷ್ಟ ಸುಖ ಮಾತಾಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅವ್ರೆ. ಇವ್ರದ್ದೇ ಒಂಥರ ಚಂದ ಕಂತು ಬಿಡೋ ಹೊತ್ತಾಗಿ. ಆದ್ರೂ ಅವಳು ಏನು ಅವನಿಗಿಂತ ಕೆಲ್ಜಾತಿನಿ, ಆದ್ರೂ ಮನೆ ಕೆಲಸಕ್ಕೆ ಅಂತ ನೋಡೋಕೆ ಸಂದಗಳೇ ಅಂತ ಮನೆ ಕೆಲಸಕ್ಕೆ ಅಂತ ಮಡಿಕೊಬಿಟ್ಟಾಗಿ ಅವ್ರಿಗೂ ಮಡಿಕೊಬಿಟ್ಟವನೆ. ಇವಂದೇ ಒಂಥರ ಚಂದ, ಹೆಂಗೋ ಜೊತೆಯಾಗಿ ಕಾಲಕ್ಕೆ ಜೀವನ ಕಳೀತಾವ್ರೆ. ನಂಗೆ ಇರ್ಬೇಕಪ್ಪ. ನೋಡು ನನ್ನ ಗಂಡ ನಾನು ಇನ್ನೂ ಸಣ್ಣ ವಯಸ್ಸಾಗಿದ್ದಾಗೆ ತೀರೋಗಿದ್ದಪ್ಪ. ನಾನೇನು ಇವ್ರಂಗೆ ಆಡಿಲ್ಲಕ್ಕ, ನಾವು ಮರ್ಯಾದಾಗಿದ್ದೀನಿ ಊರಲ್ಲಿ. ಬರೀ ಕಂಡರ್ ಬನ್ನ ವಿಷಯ ಹೇಳ್ಕೊತೀನಿ ಬರ್ತೀನಿ ಅಷ್ಟೇ. ಇವ್ರಂಗೆಲ್ಲ ನಮ್ಮ ಕೈಲಿ ಬದುಕ ಹಾಕಿಲ್ಲ ಕಣಪ್ಪ. ಓ ಬಸಣ್ಣಮ್ಮನ ಕೇಳೋದೇನು, ಅಲ್ಲೇ ಬತ್ತಾವಳು ನೋಡಿ ನಿಂತವಳೆ. ಅದೇನೋ ನೆಂದವಳು ಮಂದಲ್ಲಿ ಅಂತಾರಲ್ಲ, ಹಂಗೆ 100 ವರ್ಷ ಆಯ್ಸು ಅವಳಿಗೆ. ಅವಳನ್ನು ಈಗಲೇ ಸಾಯಕಲಕ್ಕಂತ ಬನ್ನಿ. ಅವಳು ಯಾಕೆ ಸಾಯ್ತಾಳ್ಬಾ? ಅವಳು ಸಾಯಕಲಕ್ಕಂತೆ ಪಾಪಿ ಚಿರಾಯು ಅಂತ ಸುಮ್ ಕೇಳವ್ರೆ. ಅವಳು ಸತ್ತು ಬಿಟ್ರೆ ಆಟೆ ಕತೆ. ಕರಿ ಹೊಸಿಯ ಮಾತಾಡೋಣ, ಅವಳಿಗೆ ಗೊತ್ತಿರ್ತದೆ ಏನು ಸುದ್ದಿ ಎತ್ತ ಅಂತ ತಿಳ್ಕೊಳ್ಳೋಣ. ಹೊಸಿ ಕರಿ. ಬಸಣಕವ್ ಇಲ್ಲಿ ನಾನು ಬಾಯಿಲಿ.
ಏ ಬಾಯಿಲ್ ಹೋಗಿ ಅಂತ ಏನಾಕಲ್ಲ ಬಾ. ಏ ಏನ ರಂಗಿ ನನ್ನ ಯಾಕೆ ಕರ್ದೆ? ನಾನು ಅಲ್ಲಿ ಹೊಲ್ತಕ್ಕೆ ಹೋಯ್ತಾ ಇದ್ನಪ್ಪ, ನಂಗೆ ಹೊಸ ಕೆಲಸ ಇತ್ತು. ಓ ಹೊಲ್ತಕ್ಕೆ ಹೋಯ್ತಾವಳು ಬೆಳಗ್ಗೆ ಏನು ನೀರು ಕಟ್ಟು ಬರೋಕ್ಕೆ ಕಂಡದ ಹೊಲ್ದಲ್ಲಿ ಏನಾರು ಬೆಳೆದ್ರೆ ಕಿತ್ಕೊಬರಕ್ಕೆ ಹೋಯ್ತಾ ಇರ್ತಾಳೆ. ಅದನ್ನೇ ಕೆಲ್ಸ ಇತ್ತು ಅಂತ ಬೇರೆ ಹೇಳ್ತಾಳೆ. ಏನು ನಾನು ಕಾಣದ್ದು ಅಂತ ಏನು ಮಾಡ್ತೀವಳು, ಮಾತಾಡಂಗಿಲ್ಲ ಬಿಡಂಗಿಲ್ಲ. ಈ ರೌಡಿರು ನಮ್ಮ ಊರ್ಲ ರೌಡಿ ಸರಿ ಇಲ್ಲ. ಏನು ಕೆಲ್ಸ ಇತ್ತ ಬಸಳಮ್ಮ ಹೊಲ್ತವ ಬೆಳಗ್ಗೆ ಹೋಗಿ ಏನು ಮಾಡ್ತೀಯ? ಈ ನನ್ನ ಮಗ ಬೇಕು ಅಂತ ಕೇಳ್ತಾನೆ, ಗೊತ್ತು ಅವನಿಗೆ ನಾನು ಯಾಕೆ ಹೋಯ್ತೀನಿ ಅಂತವ. ಒಂದು 2-3 ದಪ್ಪವ ನೋಡ್ಯವನೆ, ನನಗೂ ಗೊತ್ತು. ನಾನೇನು ಎಲ್ಗೂ ಸಿಗಿಸ್ಕೊಳಕಲ್ಲ ಅವನ್ನ, ನೋಡಿದ್ರು ನೋಡ್ತಾನೆ ಅಂತ ಸುಮ್ಕಾಯ್ತೀನಿ. ಇವನು ಬೆಳಕಂಡು ನಂಗೆ ಪೂರಾ ಗೊತ್ತು. ನಾನೇನು ಇವನಂಗೆ ಮಾಡ್ತಾ ಇಲ್ವಲ್ಲ. ಏನೋ ಒಟ್ಟಿಗೆ ಯಾರ್ದು ಗದ್ದೆಯಲ್ಲಿ ಹೊಲದಲ್ಲಿ ಇವನು ಬೆಳೆದಿರ್ತಾರೆ, ಬದ್ದಲ್ಲಿ ಏನಿರ್ತದೆ ಅದೊಂದು ಚುಟ್ಟು ಕಿತ್ಕೊಬತ್ತೀನಿ ಆಟಯ್ಯ. ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೇನು ಮಾಡ್ತೀನಿ ಆಟಯ್ಯ. ಇವ್ರಂಗೆ ಏನಾರು ಆಟ ಹೊಡಿತೀನಿ. ಓಹೋ ಬೇಕು ಅಂತ ಕೇಳ್ತಾನೆ ನನ್ನ ಮಗ ಕೆತ್ಕಿ. ನಾನು ಏನಿಲ್ಲ ಕಣ್ಬಾವ, ಅದೇ ಹೊಸಿಯ ಇದು ಒಂದೆಲ್ಗ ಬರ್ತದಲ್ಲ ಕಿತ್ಕೊ ಬರೋಣ ಅಂತವ. ಚಟ್ನಿ ಮಾಡಿಡಕ್ಕೆ ಗದ್ದೆ ಬದ್ನಲ್ಲಿ ಇರ್ತದಲ್ಲ, ಕಿತ್ಕೊಂಡು ಬರೋಣ ಅಂತ ಹೋಯ್ತೇವನ್ನಷ್ಟೇಯ. ಓ ಒಂದೆಲ್ಗ ಕಿತ್ಕೊ ಬರ್ತಾ ಇದೆಯೇ? ಹಂಗೆ ಒಂದಿಡಿ ಹೆಚ್ಚಿಗೆ ಕಿತ್ಕೊ ಬಾ, ನಂಗೆ ಹೊಸಿ ಕೊಟ್ಟವು ಹೋಗ್ಬೇಕಾರೆ. ನಾನು ಮಾಡಿ ಅಪ್ಪರ ದಿನ ಆಗೈತೆ, ನಾನು ಹೊಲ್ತಕ್ಕೆ ಹೋಗ್ಬೇಕು, ಎಲ್ಲೂ ಹೋಗೇ ಇಲ್ಲ. ಹೆಂಗೋ ನೀನು ಹೋಯ್ತಾ ಇದೆಯಲ್ಲ ಹೊಸಿ ಅಪ್ಪರನ್ನ ಕಿತ್ಕೊ ಬರೋಕು. ಒಂದೆಲ್ಗ ಅಲ್ಲಿ ನಮ್ಮ ತೋಟದ ಹೊಂಡ ಮಾಡಿದ್ದೀನಲ್ಲ, ಆ ಒಂದು ಸುತ್ತಲೂ ಬೆಳ್ಕೊಂಡೋದಕ್ಕಂತ ಹಾಕು. ನೀನೇನು ಒಂದು ಮಂಕ್ರಿ ಕಿತ್ಕೊಂಡ್ರು ಅದಕ್ಕಂತ ಹೋಗಿ ಅಲ್ಲೇ ಕಿತ್ಕೋಗು. ಅಲ್ಲಿ ನಮ್ಮ ಬಾಳೆ ತೋಟ ಐತಲ್ಲ, ಬಾಳೆ ತೋಟದ ಪಕ್ಕವ ಹೊಂಡ ಮಾಡಿದ್ದೀನಲ್ಲ, ಆ ಹೊಂಡದಾಗೆ ಒಂದು ಮಂಕ್ರಿ ಮೊಮ್ಮಕ್ಕೈತೆ, ಹೋಗಿ ಕಿತ್ಕೊಂಡು ಹಂಗೆ ಬರ್ತಾವೆ ಉಳ್ಗೋಸಿ ಕೊಟ್ಟು ಹೋಗು. ಓ ಈ ನನ್ನ ಮಗ ಹೇಳ್ದವಾಗಿದ್ರು ನಾನೇನಲ್ಲಿ ಹೋಯ್ತಿಲ್ಲ. ಈ ನನ್ನ ಮಗ ಹೇಳ್ದವಾಗಿದ್ರು ನನಗೆ ಹೋಯ್ತಾ ಇದ್ದೆ, ಅಲ್ಲೇ ಕಿತ್ಕೊ ಬರ್ತಾ ಇದ್ದಿದ್ದು. ಇನ್ನೇನು ಮಾಡ್ತೀರಾ, ಹೇಳ್ತಾವನೆ ಅನ್ಕೋಬೇಕು ಆಟಯ್ಯ. ಸರಿ ಕಣ್ಬಾವ ಆಯ್ತು. ನಾನು ಈ ಕಡೆ ಗೌಡಣ್ಣರ ಬದನ ಕಿತ್ಕೊಳ್ಳೋಣ ಅಂತ ಇದ್ದೆ. ಇನ್ನೇನು ನೀವೇ ಅಲ್ಲೋ ಕಿತ್ಕ ಅಂತ ಅಂದಮೇಲೆ ನಾನು ಅಲ್ಲೇ ಹೋಗ್ಬಿಟ್ಟು ಕಿತ್ಕೊ ಬರ್ತೀನಿ. ಕೊಡ್ತೀನಿ ಕಂತ ಹಾಕಿ ರಂಗಿ, ನಿಂಗೂ ಒಂದಿಡಿ ಕೊಟ್ಟು ಹೋಯ್ತೀನಿ ಹೋಗ್ಬೇಕಾರೆ. ಬಸಣಕ್ಕ ಹಂಗಂತವ ನನ್ನ ಈಗ ಇದಕ್ಕೊಂದು ವಾರನೂ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ಒಳಕೆಯ ತೋಪಕ್ಕೂ ಮನೆಗೆ ಯಾರೋ ಬಂದಂಗಿತ್ತಿಲ್ವೇನೆ ಅಕ್ಕ. ನಾನು ಅವತ್ತು ನನ್ನ ಮಗಳು ಕರ್ಕೊಂಡು ಆಸ್ಪತ್ರೆಗೆ ಹೋಯ್ತಿದ್ದೆ, ಆವಾಗ ನೋಡಿದೆ, ನನಗೆ ಟೈಮ್ ಇರಲಿಲ್ಲ. ಅದಕ್ಕೆ ಬಿರ್ಬಿರ್ನೆ ಆಸ್ಪತ್ರೆಗೆ ಹೋಗಿ ಬರೋಣ, ಇನ್ನು ಡಾಕ್ಟ್ರು ಸಿಗಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಹೊಂಟುಬಿಟ್ಟೆ. ಒಂದು ಹುಡುಗ ಕಡೆ ಭಾರಿ ಸಂದಾಕಿದ್ದ ಮಾತ್ರ ನೋಡೋಕ್ಕೆ, ಬೆಳ್ಳುಗೆ ಉದ್ದ ಎಲ್ಲ ಏನು ಚೆನ್ನಾಗಿದ್ದ ಅಂತ, ಭಾರಿ ಚೆನ್ನಾಗಿದ್ದ ಹುಡುಗ ಬಿಡು. ಬಂದಿದ್ರು ಯಾರು ಏನೋ ಕಾಣೆ, ನಮ್ಮ ತೋಪಕ್ಕರ ನೆಂಟ್ರಂತೂ ಅಲ್ಲ ಬಿಡು. ನಾನು ನೋಡಿವ್ನಿ ಯಾರು ಅಂತ ತಿಳಿಯೋಲ್ದು ಕಣೆ. ಬಂದಿದ್ರು, ಆಮೇಲೆ ಪಕ್ಕದವರ ಹೆಣ್ಣು ಗಂಡು ತೋರಿಸ್ತಾರಲ್ಲ ಆ ಬೋರಣ್ಣುವೇ ಬಂದಿದ್ದಂತೆ. ಏನು ವಿಷಯ, ಯಾರನ್ನ ನೋಡೋಕೆ ಬಂದವ್ರೆ ಇಲ್ಲ ಏನು ಸುಮ್ಕೆ ಬಂದಿದ್ರೆ ನಿಂಗೇನಾರ ಗೊತ್ತಾ? ಮಳ್ಳಿ ಏಳಿರ್ತಾನೆ ಈ ಡುಮ್ಮ. ಯೋನು ಕೇಳು ಗಿಂಡು ನೋಡಕ್ಕೆ ಬಂದಿತ್ತ ಹೆಂಗೆ ಅಂತವ, ವಿಷಯ ತಿಳ್ಕೊ ಬಸಣ್ಣಮ್ಮಂಗೆ ಕರಿ ಅಂತವ. ಅದಕ್ಕೆ ಅವನ ಮುಂದೆನೇ ಕರೆದು ಏನು ಗೊತ್ತಿಲ್ದಳ ಹಂಗೆ ಕೇಳ್ತಾಳೆ ಡೋಲಿ. ನಾನೇನು ಗೊತ್ತಿಲ್ಲ ಅನ್ಕೊಬಿಟ್ಟವಳು ನನಗೆ. ಏನು ನನಗಿನ್ನೇನು ಕೆಲಸ ಇಲ್ಲ, ಅವ್ರ ಮನೆ ಸುದ್ದಿ ಹೇಳೋದೇ ಕೆಲಸ ಅನ್ಕೊಂಡವ್ರೆ. ಆದ್ರೆ ಏನು ಮಾಡೋದು, ನನಗೆ ಹಂಗೆ ಹೇಳಿಲ್ಲ ಅಂದರೆ ಇರೋಕ್ಕೆ ಆಗೋಕ್ಕಿಲ್ಲ. ನನ್ನ ಥರ ಸತ್ಯ ಹರಿಶ್ಚಂದ್ರನ್ದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಇನ್ನೇನು ಮಾಡೋದು, ಹೇಳ್ತೀನಿ. ಯಾಕೆ ಬಸನಮ್ಮ ಸುಮ್ಮನೆ ನಿಂತ್ಕೊಬಿಟ್ಟಲ್ಲ? ಯಾರು ಬಂದಿದ್ದು ಗೊತ್ತೇ ನಿನಗೆ ವಿಷಯ? ಅದ ಗೊತ್ತು ಕಣ್ಬಾಬಾ. ಅದೇ ನಿಂಗಮ್ಮನ ನೋಡಕ್ಕೆ ಹುಡುಗ ಬಂದಿದ್ದಂತೆ ಅವರು. ನಿಂಗಮ್ಮನೊಳಗೆ ಬಂದಿದ್ನೆ? ಅಯ್ಯಪ್ಪ ಈಟ್ ಬಿರ್ನೆ. ಈಗ ಮೊನ್ನೆ ತಾನೇ ಆಟ ಅವಾಂತರ ಮಾಡ್ಕೊಂಡು ನಾನು ಅಣ್ಣಗೌಡಂಗೆ ಹೇಳಿ ಕಳಿಸಿದ್ದೆ, ಬೇಡಕ್ಕನೋ ಕೂಗಾಟ ಮಾಡ್ಕೊಂಡು ಮನೆ ಮಾನ ಮರ್ಯಾದೆ ಅರಾಜಕಬೇಡಿ ಅದನ್ನು ಹೇಳ್ತಾರಲ್ಲ ಹಂಗೆ ಸುಮ್ಕೆ ಹಂಗೆ ಒಳಗೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಬುದ್ಧಿ ಹೇಳಿ ಕಳ್ಸಿದ್ದೀನಿ. ಇನ್ನು ಇತ್ತೀಚೆಗೆ ಎಲ್ಲ ದಿನವೇ ಕಳೆದಿಲ್ಲ ಹೆಚ್ಚಿಗೆಯ ಆಲೆ ಗೊಂಡು ಕರ್ಸಿದ್ರೆ ನೋಡ್ದ. ನಾನೇನೋ ಅನ್ಕೊಂಡ್ರೆ ಈ ನನ್ನ ಮಕ್ಕಳು ಇನ್ನೂ 2 ಹೆಜ್ಜೆ ಮುಂದವರ್ಕನೋ. ಹೌದೇ ಹುಡುಗ ನೋಡಕ್ ಬಂದಿದ್ನೆ? ಓಹೋ ನಾನು ಅನ್ಕಂದೆ, ಆದರೂ ಈಟ್ ಬಿರ್ನೆ ಎಲ್ಲಿ ಅದೆಲ್ಲ ಮಾಡ್ರಾಕಿಲ್ಲ ಅನ್ಕಂದೆ. ಏನು ಒಪ್ಕೊಂಡು ಹೋದ್ನಂತೆ ನಿಂಗಮ್ಮನ ಹುಡುಗ? ಹುಡುಗ ಒಪ್ಕೊಂಡು ಹೋಗವನೆ. ಅದೇ ಇನ್ನು ಇವ್ರ ಕಡೆಯಿಂದ ಸುದ್ದಿ ತಿಳಿಸಿಲ್ವ ಏನೋ ಕಾಣೆ. ಆಲಯ ಹುಡುಗ ಒಪ್ಕೊಂಡು ಹೋದ್ನಂತೆ. ಅಯ್ಯೋ ಇನ್ನು ಇವ್ರ ಕಡೆಯಿಂದ ಸುದ್ದಿ ತಿಳಿಸೋದೇನದೆ, ಅವನು ಒಪ್ಕೊಂಡು ಹೋಗಿರೋದು ದೊಡ್ಡ ವಿಷಯ. ಹಂಗಾರೆ ನಿಂಗಮ್ಮನ ಮದುವೆ ಫಿಕ್ಸ್ ಆಗೋಯ್ತದೆ. ಅಯ್ಯೋ ಇದೇನಪ್ಪ, ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತಾ ಕೂತದೆ. ಹಂಗಾರೆ ನಿಂಗಮ್ಮನ ಸುದ್ದಿ ಎಲ್ಲ ಗೊತ್ತಿದ್ದು ಒಪ್ಕೊಂಡು ಹೋದ್ನೆ, ಇಲ್ಲ ಗೊತ್ತಿಲ್ಲದೇನೋ ಒಪ್ಕೊಂಡು ಹೋದ್ನೆ ಅಂತ? ಅಲ್ಲ ಕಣಿ ಬಸಮ್ಮ, ಹಂಗಾರೆ ನಿಂಗಮ್ಮನ ಸುದ್ದಿ ಎಲ್ಲವ ಗೊತ್ತಿದ್ದೆಯ ಹುಡುಗ ಒಪ್ಕೊಂಡು ಹೋದ್ನೆ, ಇಲ್ಲ ಈಟ್ ಬರಲೇ ಮದುವೆ ಫಿಕ್ಸ್ ಆಗೋಗ್ಬಿಡ್ತೆ? ಹುಡುಗ ಒಪ್ಕೊಂಡು ಹೋಗವನೆ ಅಂತ ಅಂದೆ, ನಿಂಗಮ್ಮನ ಒಪ್ಕೊಂಡು ಹೋಗವನೆ ಅಂದೆ ನಾನು. ಹಂಗಂದ್ರೆ ಅಲ್ಲ ಕಣೆ ಬಸಮ್ಮ, ಇನ್ನು ನಿಂಗಮ್ಮನ ಅಲ್ದಾನೆ ಇನ್ಯಾರು ನೋಡಕ್ ಬರ್ತಾರೆ? ನಿಂಗಮ್ಮನೆಯವ ಶಾಂತ ಆದ್ಮೇಲೆ ನಿಂಗಮ್ಮನಿಂದ ಮಾದೇಶ. ನಿಂಗಮ್ಮನ ತಾನೇ ದೊಡ್ಡಳು, ಇನ್ನು ನಿಂಗಮ್ಮನ ಅಲ್ದಾನೆ ಇನ್ಯಾರು ಒಪ್ಕೊಂಡು ಹೋಗಿರ್ತಾನೆ? ಅಲ್ಲಯ್ಯ ಇರೋದು ವಿಷಯ. ಹುಡುಗ ನೋಡಕ್ ಬಂದಿದ್ದೇನೋ ನಿಂಗಮ್ಮನ್ನ, ನೋಡಿದ್ದು ನಿಂಗಮ್ಮನ್ನಯ್ಯ, ಆದರೆ ಒಪ್ಕೊಂಡು ಹೋಗಿದ್ದು ಮಾತ್ರ ಪುಟ್ಟಿಯ. ಅದೇಂಗೆ
ತೋಪಕ್ಕ ಆಟೆಲ್ಲ ಬುದ್ಧಿವಂತಿಕೆ ನಿಂಗಮ್ಮನ ನೋಡಕ್ಕೆ ಬಂದಾಗ ಪುಟ್ಟಿ ತಗೊಬಂದು ನಿಲ್ಲಿಸ್ತಾಳೆ. ಇಲ್ಕಂತ ಬಿಡು, ಪುಟ್ಟಿನ ಒಳಗೆಲ್ಲ ಕೂರಿಸ್ಬಿಟ್ಟು ಆಮೇಲೆ ತೋರಿಸಿರ್ತಾಳೆ. ಅದೇ ಹೆಂಗೆ ಹುಡುಗ ಪುಟ್ಟಿನ ಒಪ್ಕೊಂಡು ಹೋಗ್ಬಿಡ್ತಾನೆ. ಓ ಮತ್ತೆ ಅದೇಂಗೆ ಪುಟ್ಟಿನ ಒಪ್ಕೊಂಡು ಬರ್ತಾನೆ? ಅದು ನಮ್ಮ ತೋಪಂ ಸುಮ್ಕಿರ್ತಾಳೆ. ಅಯ್ಯೋ ದೇವ್ರೆ, ಅವಳು ಇಂಥದ್ದು ಅಡ್ ಕೆಲಸ ಏನೂ ಮಾಡ್ಕೊಳಕ್ಕಿಲ್ಲಕಂತ ಬಿಡು. ಪುಟ್ಟಿನಲ್ಲಿ ನೋಡಿರ್ತಾನೆ ಅವನು. ತೋಪಕ್ಕ ದಡ್ಡ ಕೆಲಸ ಮಾಡ್ಕೊಂಡಿರಕ್ಕಿಲ್ಲ, ಆದರೆ ಬುದ್ಧಿವಂತ ಕೆಲಸ ಮಾಡೋರು ಇರ್ತಾರಲ್ಲ ಊರಲ್ಲಿ, ಏನು ಮಾಡೋಕ್ಕಾಯ್ತದೆ ಹೇಳಿ. ಅವ್ರೇನು ಸುಮ್ಕೆ ಬಂದು ನೋಡ್ಕೊಯ್ತಾರೆ. ನೋಡಿದ್ಮೇಲೆ ಒಂದು 4 ಜನ ವಿಚಾರಿಸಿದಾಗ ನಿಂಗಮ್ಮನ ಬೆಳಕಾಳು ಏನು ಅಂತ ಅವ್ರಿಗೆ ಗೊತ್ತಾಗದೆ. ಅದಕ್ಕೆ ಆಮೇಲೆ ಪುಟ್ಟಿ ವಿಷಯನೂ ಎಲ್ಲರೂ ಊರಲ್ಲಿ ಗೊತ್ತಿರೋದ್ರಿಂದವ ಎಲ್ಲರೂ ಪುಟ್ಟಿ ಅಂತ ಹುಡುಗಿ ನಿಮಗೆ ಸಿಗಕ್ಕಲ್ಲ ನೋಡಿ, ಸಿಕ್ಕಿದ್ರೆ ಆ ಹುಡುಗಿ ಕೊಟ್ಟರೆ ಆ ಹುಡುಗಿ ಮಾಡ್ಕೊಳ್ಳಿ, ಪುಟ್ಟಿ ಸಿಗ್ಬೇಕು ಅಂದ್ರೆ ನೀವು ಪುಣ್ಯ ಮಾಡಿರ್ತೀರ ಅಂತೆಲ್ಲ ಹೇಳವ್ರೆ. ಆಮೇಲೇನೋ ಅವಳು ಇತ್ಲ ಕಸ ಗುಡಿಸ್ತಾ ಇದ್ಲಂತೆ. ಹಾಗೆಲ್ಲ ಹುಡುಗ ನೋಡವನೇ ಅನ್ನೋದು ಸುದ್ದಿ, ನನಗೂ ಪೂರ ಗೊತ್ತಿಲ್ಲ ಸುದ್ದಿ. ಅದಕ್ಕೆ ಆಗ ಅವನು ನೋಡಿ ಇಷ್ಟಪಟ್ಟವನಂತೆ. ಅದಕ್ಕೆ ಅವನು ಮಾಡ್ಕೊಡೋದಿದ್ರೆ ಪುಟ್ಟಿನೇ ಮಾಡ್ಕೊತೀನಿ, ಇಲ್ಲ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಸುದ್ದಿ ಕಳ್ಸವನೇ. ಇವ್ರ ಮನೆಯಾಗೆ ಇನ್ನೂ ಏನೂ ನಿರ್ಧಾರ ತಗೊಂಡಿರಂಗೆ ಕಾಣಕ್ಕಿಲ್ಲ. ಏನಾಯ್ತೋ ಏನೋ ನೋಡಬೇಕು. ನನಗೆ ಸದ್ಯಕ್ಕೆ ಈಟೇ ಗೊತ್ತಿರೋದು. ಆ ಈಟೆಲ್ಲ ಆಗದೆ ನೋಡ್ದ, ನನಗೆ ಸುದ್ದಿನೇ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಏನೋ ಮಾತುಕತೆ ಗೊತ್ತಾಯ್ತು, ಕಿವಿ ಬೀಳ್ತಾ ಇತ್ತು ಆಟೆಯ. ಪೂರ ಗೊತ್ತಿತ್ತಿಲ್ಲ ಬಿಡು. ಹಿಂಗಾಗೈತೆ. ಅವನ್ಗೆ ಯಾರ ಕಡೆ ಪುಟ್ಟಿ ತೋರಿಸ್ತಾರು ಊರಲ್ಲಿ? ಊರಿನ ಹೆಂಗಸ್ರು ಯಾರೋ ಕೇಳಿರ್ತಾರೆ, ಅಲ್ಲೇ ಇತ್ಲಲ್ಲಿ ಕಸ ಗುಡಿಸ್ತಾ ಇರ್ತಾಳಲ್ಲ, ತೋರಿಸಿರ್ತಾರೆ. ಇವಳೆಯ ನೋಡಿ ಒಳ್ಳೆ ಹುಡುಗಿ ಮಾಡ್ಕೊಳ್ಳಿ ಅಂತವ. ಅವನಿಗೇನೋ ಮನ್ಸಿಗೆ ಹಿಡಿದು ಬಿಟ್ಟದಂತೆ ನೋಡ್ದೆ ಅದಕ್ಕೆ. ಅದ ಮಾಡ್ಕೊಡಿ ಅಂತವ. ಎಲೆ ಅವನು ಬೋರಣ್ಣ ಹೆಣ್ಣುಗಂಡು ತೋರಿಸ್ತಾರಲ್ಲ, ಅವ್ನು ಬಂದು ಮನೇಲಿ ಮಾತಾಡಿದ್ದು ಆಗದೆ, ತೋಪಕ್ಕ ಕೊಡಕ್ಕಿಲ್ಲ ಅಂತ ಗಲಾಟೆ ಮಾಡಿದ್ದು ಆಗದೆ. ಇವಳು ಶಾಂತ ಒಬ್ಳು ಮಾತ್ರ ಓಡಾಡ್ತಾವಳೆ, ಹೆಂಗಾರ ಮಾಡಿ ಮಾಡೋಣ ಹುಡುಗಿ ಒಳ್ಳೇದಾಯ್ತದೆ ಅಂತ. ಏನು ಓಡಾಡಿದ್ರು ತೋಪಕ್ಕಂತ ನಡಿಬೇಕಲ್ಲ, ಅವೆಲ್ಲ ಆಗದೆ ಇರೋ ವಿಷಯ. ಹಂಗಾಗಿ ನನಗೇನೋ ಒಪ್ಪಿರೋದು ಕಾಣೆ. ಇನ್ನೂ ಏನಾಯ್ತತೆ ನೋಡಬೇಕು ಕಣ್ಬಾಬಾ. ಆದರೆ ನಿಂಗಮ್ಮನ ಮಾತ್ರವ ಬೇಡ ಅಂತ ಬಿಟ್ಟವ್ರೆ. ಓ ಹಂಗಾಗದ? ಹೋಗ್ಲಿ ಬಿಡು, ಪುಟ್ಟಿ ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ಅದು ಒಳ್ಳೆ ಹುಡುಗಿನೇಯ. ನಿಂಗಮ್ಮನ್ ಬಿಟ್ಟವನಲ್ಲ ಆಟ ಸಾಕ್ಬಿಡು. ನೋಡ್ಬೇಕಲ್ಲ ನೀವು, ನಂದೇನು ನಿಂಗಮ್ಮಂಗಿನ್ ಯಾರು ಸಿಗಕ್ಕಿಲ್ಲ. ನನ್ನ ಅಳಿನೇ ಗಟ್ಟಿ. ಅವಳೇನು ಮಾಡ್ಕೊಂಡಿರೋದೇನು ಕಮ್ಮಿ ಕೆಲಸ ಅಲ್ಲ. ಯಾವನೂ ಒಪ್ಕೊಳಕಲ್ಲ ಗಂಡ್ಸಾದನು. ಏನೋ ನನ್ನ ಅಳಿಯ ಹೆಂಡ್ತಿ ಸತ್ತೋಗವಳಲ್ಲ, 2ನೇ ಅವಳಲ್ವ ಮಗ ನೋಡ್ಕೊಳಕ್ಕೆ ಒಬ್ಳು ಇದ್ದಂಗೆ ಅಂತ ಅಂದ್ಬಿಟ್ಟು ಮಾಡಬೇಕು ಹೊರ್ತಾಗಿ. ಅದು ಏನು ನನ್ನ ಅಳಿಯಂಗೆ ಸುದ್ದಿಗಳು ಮಾಡೋಕ್ಕಾಗಲ್ಲ. ಹಂಗೆ ಗೊತ್ತಿಲ್ದಂಗೆ ಮಾಡ್ಬೇಕಟ್ಟೆ. ಹಂಗೆ ಮಾಡಿದರೆ ನನ್ನ ಅಳಿದಾರ ಸಿಗ್ತಾನೆ, ಇಲ್ಲ ಅಂದ್ರೆ ಮದುವೆ ಇಲ್ದಂಗೆ ಬಿದ್ದಿರ್ತಾಳೆ ಕೊನೆವರೆಗೂ ಆಟಯ್ಯ. ನೋಡ್ಬೇಕಾದ್ರೆ ನಾನು ಏನು ಅಂದೇನು ಅನ್ನೋದೇನು. ಇನ್ನೇನು ಇವನು ಬಿಟ್ಟಾಗನೆ ಬೇಡ ಅಂತ ಅಂದ್ರೆ ಹಿಂಗೆ ಒಂದು 2-3 ಜನ ಬೇಡ ಅಂತ ಬಿಟ್ಟೋದ್ರೆ ಆಗ ಅವರೇ ಬತ್ತರ್ಕಂತ ಬಂದಿದ್ದಾರಿಗೆ. ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇನ್ಬೇಕು ನೀವು. ಹಂಗೆ ಮಾಡಿ. ಈಗ ಇನ್ಯಾರು ಆಯ್ತಾರೆ ಇವಳನ್ನ, ಮುಗೀತು ನಿಂಗೆ ಮುಂದೆ. ಅವಳ ಜೀವನ ಅವಳ ಕೈಯಾರ ಅವಳ ಹಾಳು ಮಾಡ್ಕೊಂಡವಳು. ಏನು ಮಾಡೋಕೆ ಹಾಕಿಲ್ಲ. ಏನು ನಿಮ್ಮಳಿ ಹಿಂಗೆ ಮಾಡ್ಕೊಡ್ಬೋದ್ಕಂತ ಹಾಕಿ ಏನು ಮನೆ ಕಡೆ ಸಂದಾಕವ್ರೆ ಬೇಕಾದಂಗೆ. ಅದೇ ಏನೋ ಅವ್ರು ಅವಷ್ಟು ವಯಸ್ಸಾಗದೆ ಅನ್ನೋದನ್ನು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ಒಂದು ಹುಡುಗಿ ಅದೇ, ಇನ್ನೇನು ಮಾಡೋಕ್ಕಾಯ್ತತೆ. ಅದೊಂದು ಹುಡುಗಿ ಐತೆ, ನೋಡ್ಕೊಂಡು ಇರ್ಬೇಕು ಆಟಯ್ಯ. ಮಾಡ್ಕೊಡ್ತಕ್ಕಂತ ಬನ್ನಿ. ಇನ್ನೇನು ಹೇಳ್ತೀನಿ ಹಂಗೆ ಆಡೋಳು, ಇನ್ನು ಹೇಳ್ತೀನಿ ಮೆರೆದಳು. ಎಲ್ಲ ಇಳಿದ ಮೇಲೆ ನೆತ್ತಿಗೆ ಇರೋದೆಲ್ಲ ಇಳಿದ ಮೇಲೆ ಅವರೇ ಮಾಡ್ಕೊಡ್ತಾರೆ. ತಲೆ ಯಾಕೆ ಕೆಡ್ಸ್ಕೊತೀನಿ. ಅದೇ ಆಟ ಆದ್ರೆ ಸಾಕು. ನಾನು ಅನ್ಕೊಂಡಿರೋದು ಆಗೋಯ್ತದೆ. ನಾನು ಇನ್ನೇನು ತಲೆ ಕೆಡ್ಸ್ಕೊಳಕಲ್ಲ. ಅದು ಒಂದಾಗವರೆಗೆ ಒದ್ದಾಡ್ತಾ ಇದ್ದೀನಿ ಆಟಯ್ಯ. ಮದುವೆ ಒಂದು ಆಗ್ಬಿಟ್ರೆ ನಿಂಗೆ ಮುಂದೆ ನಾನು ಅಳಿಯಂಗೆ ಕೊಟ್ಟೆ ನನಗೆ ಏಟೆ ಸಮಾಧಾನ ಆಯ್ತದೆ. ಹಾ ಪುಣ್ಯಾತ್ಮ, ಕೈ ಎತ್ತಿ ಮುಗಿಬೇಕು ಮಾತ್ರ ನನ್ನ ಅಳಿಯಂಗೆ. ಏನಾರಾಗಲಿ ಮನೆ ದೇವ್ರು ನೆನೆಸ್ಕೊತೀವೋ ಇಲ್ವೋ, ನನ್ನ ಅಳಿ ಮೈನ್ ಮಾತ್ರವ ನೆನೆಸ್ಕೋಬೇಕು. ಖಾಲಿ ಬಿದ್ದಿದ್ದು ಹೊಲವ ಹೆಂಗೆ ಹಸಿರು ತುಂಬಿ ನಿಲ್ಲಿಸ್ಬಿಟ್ಟ ನೋಡವ. ಈಗ ನೆಟ್ಟಿದ್ದು ಎಲ್ಲ ಈಗ 1 ತಿಂಗಳು 1.5 ತಿಂಗಳಲ್ಲಿ ಮೊಳಕೆ ಬಂದಿದ್ದು ಎಲ್ಲ ಏನು ಚೆನ್ನಾಗಿ ಆ ನೀರು ಹಾಯ್ಸಿದ ಕೋತ್ಕುವೆ ಏನು ಚೆನ್ನಾಗಿ ಬಂದವೆ ನೋಡು. ನೋಡೋಕ್ಕೆ ಹಂಗೆ ಒಂಥರ ಮನಸ್ಸಿಗೆ ತೃಪ್ತಿ ಆಗೋಯ್ತದೆ. ಗೊಬ್ಬರ ಏರ್ಸಿದ ಕೋತ್ಕುವೆ ಭಾರಿ ಚೆನ್ನಾಗಿ ಬಂದವೆ ಗಿಡ. ಹೊಲ ಖಾಲಿ ಬಿದ್ದಿತ್ತು, ನೋಡೋಕ್ಕಾಗ್ತಿಲ್ಲ ಕಣಪ್ಪ. ಈಗ ಹೊಲಕ್ಕೆ ಬರೋಕ್ಕೆ ಒಂದು ಖುಷಿ, ಏನು ಬೇಡ ಸುಮ್ಕಿಂಗೆ ಮಧ್ಯದಲ್ಲಿ ಕುತ್ಕೊಬಿಡೋಣ ನೋಡ್ತವ ಅನ್ನೋಂಗೆ ಆಯ್ತದೆ. ಏನಾರಾಗಲಿ ನಾವು ಬೆಳೆದ ಮಕ್ಕಳು ಸಾಕೋದುವೆ, ಹೊಲದಲ್ಲಿ ಬೆಳೆದ ಬೆಳೆ ನೋಡೋಕ್ಕೂ ಒಂಥರ ಮನಸ್ಸಿಗೆ ಸಂತೋಷ. ಎಲ್ಲವಕ್ಕೂ ಗುಣಿ ಮಾಡ್ಕೊಬರ್ಬೇಕು. ಗುಣಿ ಎಲ್ಲ ಮುಚ್ಚೋಗದೆ. ಹೆಂಗೋ ಈರ್ತಿನ ಹೊಸಿ ಮಳೆ ಉದುರ್ತಿತ್ತು, ನೀರು ಹಾಯಿಸ್ಕೊಂಡು ಹೆಂಗೋ ಮಾಡ್ದು. ಇನ್ನಿರೋದು ಇನ್ನು ಕಾಯ್ಕೊಳ್ಳೋದೇ ಇರೋದು. ಹೆಂಗೋ ಒಂಚೂರು ತೋಟ ಚೆನ್ನಾಗಿ ಹೇಳೋವರೆಗೂ ಸಂದಕ್ಕೆ ನೀರು ಪಾರು ಹಾಯಿಸ್ಕೊಂಡು ಗೊಬ್ಬರ ಇಟ್ಕೊಬಿಟ್ರೆ ಒಳ್ಳೆ ಸಂದಾಗಿ ಬರ್ತದೆ ಮಾಲು. ನಮಗೂ ಹೆಂಗೋ ಕೈಗೋಸಿ ದುಡ್ಡು ಹತ್ತದೆ. ನನಗೆ ಈಗ ಅನ್ನಿಸೋದು ನೋಡಿದರೆ ವಾತಾವರಣ ಎಲ್ಲನೂ ನಮ್ಮ ತೋಪಮ್ಮ ಹೇಳಿದ್ದೇ ಸರಿ ಅನ್ನಿಸ್ತದೆ ನೋಡು. ಇವೆಲ್ಲ ಎದ್ದರೆ ಹೆಂಗೋ ನಮ್ಮ ಆದೇಶ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮ್ಮ ಕೈಗನಾಗೂ ಹೊಸಿಯ ದುಡ್ಡು ಆಡ್ತದೆ. ಈ ಹಾಳಾಗಿ ಬಡಿಸ್ತಾನೆ ಇರೋಕ್ಕಿಲ್ಲ. ಆಗ ಸಂದಾಕೆ ಮದುವೆ ಮಾಡ್ಕೊಡ್ಬೋದು ಪುಟ್ಟಿಯ. ಅವಳು ಹೇಳೋದು ಕರೆಕ್ಟಯ್ಯ. ಹೇಳೋ ರೀತಿ ಸರಿಗಿಲ್ಲ ಬಿಡೋದು. ಯೋಚನೆ ಮಾಡೋದು ಕರೆಕ್ಟಾಗಿರ್ತದೆ.
ಇವಳ ರೀತಿ ಸರಿಗಿರಕ್ಕಲ್ಲ. ಇಲ್ಲ ನಾನಿಗೂ ಅವಳೆಲ್ಲದೆ ಸರಿ ಅನ್ನಿಸ್ತಾ ಇದೆ. ಅವ್ನು ಬಂದರೆ ನಾವು ಮಾಡ್ಕೊಡಕ್ಕಲ್ಲ ಅಂತಲೇ ಹೇಳ್ಬಿಡ್ತೀನಿ. ಆತಾಗ ಒಂದು 2 ವರ್ಷ ಬಿಟ್ಕೊಂಡು ಸಾಂದಾಕಿರೋ ಕಡೆಗೆ ನಮ್ಮ ಪುಟ್ಟಿಗೆ ಪಾಪ ಹೊಸಿಯ ಚೆನ್ನಾಗಿ ಕೊಟ್ಟು ಮಾಡಿದ್ರೆ ಆಯ್ತತೆ. ಕೊಡೋಕ್ಕಾಯ್ತತೋ ಇಲ್ವೋ ಗೊತ್ತಿಲ್ಲ, ಅದು ಯೋಟ್ ಆಯ್ತತೆ ನಮ್ಮ ಕೈಲಿ. ಅಷ್ಟು ಸಂದಕ್ಕೆ ಮದುವೆನಾರ ಮಾಡಿಕೊಟ್ಬಿಟ್ಟು ಮಾಡ್ಬೋದು ಒಳ್ಳೆ ಕಡೆಗೆ. ನೋಡಲ್ಲಿ ಎತ್ತಾಗಿ ನೋಡಿದ್ರು ಒಳ್ಳೆ ಹಸುಗೆ ಇವನು ಸಂದಕ್ಕೆ ಬಂದೈತೆ ನೋಡು. ಅಂದ್ರೂ ನಾವು ಒಬ್ರು ತಪ್ಪ ಒಬ್ರು ಹೊಲ್ತಕ್ಕೆ ಬಂದು ನೋಡ್ಕೊಂಡಿದ್ಕೂ ಸಾರ್ಥಕ ಆಯ್ತು ಬಿಡತ್ತಾಗಿ. ಒಂದು ಗಿಡ ಹೋಗಿಲ್ಲ, ಎಲ್ಲ ಸನಾಕ್ ನಿಂತವೆ. ಹೆಂಗೋ ಮುಂದಕ್ಕೂ ಹಿಂಗೆ ಸನಾಕ್ ಬಂದರೆ ಸಾಕು. ನಮ್ಮ ಅಳಿಯಂದ್ರಿಗೆ ಮಾತ್ರವ ಒಳ್ಳೇದಾಗಲಿ ಕಣಪ್ಪ, ಪುಣ್ಯಾತ್ಮಗೆ ಎಲ್ಲಿದ್ರು ಒಳ್ಳೇದಾಗಲಿ. ಅಣ್ಣ ಏನು ಗಿಡ ನೋಡ್ಕೊಂಡು ಹಂಗೆ ನಿಂತ್ಬಿಟ್ಟಿದ್ಯಾ? ಹೊಸಿ ಬಾರಣ ಇಲ್ಲಿ. ಓ ನೀನಾ? ಬಂದೆ ತಡಿಲ್ಲ, ನಿನ್ನೆ ಕಾಯ್ತಾ ಇದ್ದಕ್ಕಂತೆ. ಏನಣ್ಣ ಬಾಳೆ ತೋಟ ಭಾರಿ ಸಂದಕ್ಕೆ ಬಂದದೆ. ನಾನು ಓದ್ಕಿತ್ತ ಬಂದಾಗ ಏನು ಇನ್ನೂ ಮೊಳಕೆ ಹೊಡೆದಿದ್ದೋ ಎಲ್ಲೋ ಒಂದೊಂದು ಸಸಿ ಬಂದಿದ್ದೋ ಆಟೆಯ. ಈ ಸತಿ ಏನು ಪೂರ ಗುರ್ತು ಸಿಗ್ದಂಗೆ ಆಗ್ಬಿಟ್ಟದಲ್ಲಣ್ಣ. ಹೂಕೇನೋ ಭಾರಿ ಚೆನ್ನಾಗಿ ಬಂದೈತೆ. ಅಂದರೆ ಗೊಬ್ಬರ ನೀರು ಎಲ್ಲನೂ ಹಂಗೆ ಯೋರಿಸಿವಿ. ಮೊದಲನೇ ಕಿತ್ತ ಅಲ್ವಾ, ಭೂಮಿ ಸ್ವಲ್ಪ ಇದಾಗಲಿ ಅಂತವ ಗೊಬ್ಬರ ಗಿಬ್ಬರ ಎಲ್ಲನೂ ಚಂದಾಗಿ ಏರ್ಸಿದ್ದೀವಿ. ಬೆಳಕತ್ತಪ್ಪ. ಇನ್ನು ಮುಂದಕ್ಕಿರೋದು ಈಗೇನೋ ಬಂದದೆ, ಸದ್ಯಕ್ಕೆ ಯಾವ ಹೋಗಿಲ್ಲ, ಮುಂದಕ್ಕಿರೋದು. ಹೇಳು ಏನು ಬಂದಲ್ಲ ಮತ್ತೆ? ಏನಿಲ್ಲ ಕಣ, ಅದೇ ಕೇಳ್ಕೋಗೋಣ ಅಂತ ಬಂದೆ. ಇನ್ನು ಪದೇ ಏನು ಅಂತ. ನಾನಂತೂ ಹುಡುಗನ ಮನೆಗೆ ಹೋಗೇ ಇಲ್ಲಪ್ಪ ವಿಷಯ ಹೇಳೋಕ್ಕೆ. ಒಟ್ಟಿಗೆ ಆತಾಗಿ ವಿಷಯ ಪೂರ್ತಿ ತಿಳ್ಕೊಂಡೆಯ, ಆಮೇಲೆ ಹೋಗಿ ಮಾತಾಡೋಣ. ಸಂದು ಏನು ಒಂದಪ್ಪ ಹೋಗಿ ಮಾತಾಡೋದು ಅಂತವ ಹುಡುಗನ ಮನೆ ಕಡೆಗೆ ಹೋಗೇ ಇಲ್ಲ ಅಣ್ಣ. ನಿಮ್ದು ಈಗ ಏನಾಯಿತು, ನಿನ್ನ 3ನೇ ಮಗಳು ಮಾಡಿಕೊಡ್ತೀಯ ಹೆಂಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದಪ್ಪ. ನೀನೇ ಸುದ್ದಿ ಹೇಳ್ತೀನಿ ಅಂದನು ಸುಮ್ಕೆ ಆಗ್ಬಿಟ್ಟಲ್ಲ, ಅದಕ್ಕೆ ಆತಾಗ ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೀನು ಇತ್ತಾಗ ಬಂದಿತ್ತಿಲ್ವಲ್ಲ, ಅದಕ್ಕೆ ಸುಮ್ಮನಾಗಿದ್ದೆ. ಇಲ್ಲ ಕಣ ಬರೋಗೌಡ, ನಾನು ಮಾಡೋಕ್ಕಲ್ಲ 3ನೇ ಮಗಳನ್ನ. ಇನ್ನೇನು ದೊಡ್ಡೋಳು ಇಟ್ಕೊಂಡು ಎಂಥ 3 ಮಾಡ್ತೀಯಾ? ಏನಾಗೋದೋ ಏನು ಬಿಟ್ಟದೋ, ಒಟ್ಟರೆ ಮಾಡೋದಂತೂ ಮಾಡಲೇಬೇಕು ತಾನೆ ಮದುವೆಯ. ಇನ್ನೇನು ಹೆಣ್ಮಕ್ಳು ಮಲ್ಲಿಟ್ಕೊಳಕ್ಕೆ ಹಾಕಿಲ್ವಲ್ಲ. ಹಂಗಾಗಿ ಈಗ ದೊಡ್ಡೋಳು ಬಿಟ್ಟು 3 ಮಾಡೋಕ್ಕಾಗಿಲ್ಲ, ಮಾಡ್ಕೊಡೋಕ್ಕಿಲ್ಲ ಅಂತ ಹೇಳಪ್ಪ ಆತಾಗ. ಇನ್ನೇನು ಮಾಡ್ತೀಯ? ಅದೇ ಕಣ ಹಂಗಂತೀಯ, ಒಳ್ಳೆ ದಡ್ಡನಂಗೆ ಮಾತಾಡ್ತೀಯಲ್ಲಣ್ಣ. ಮನೆ ಕಡೆ ತಂದಾಕವ್ರಣ್ಣ ಅವರು. ಹುಡ್ಗ ಗೌರ್ಮೆಂಟ್ ಕೆಲಸದಾಗವನೇ, ನೋಡೋಕ್ಕೂ ಸಂದಾಕವನೇ. ನಿಂಗೆ ಗೊತ್ತಲ್ಲ, ಗೌರ್ಮೆಂಟ್ ಕೆಲಸದಾಗಿದ್ದರೆ ಹುಡುಗನ ನೋಡೋಕೆ ಹಾಕಿಲ್ಲ, ಹಂಗಿರ್ತಾರೆ ಒಳ್ಳೆಯ. ಅಂಥವ್ರಿಗೆಲ್ಲ ಮಾಡ್ಕೊಡ್ತಾರಂತೆ. ಅಂಥದ್ರಲ್ಲಿ ನಿನಗೆ ಹುಡುಗನೂ ಆರ್ಟ್ಸ್ ಅಂದಾಕವನೇ, ಗೌರ್ಮೆಂಟ್ ಕೆಲಸದಾಗವನೇ, ಮನೆ ಕಡೆ ಜೋರಾಗವ್ರೆ. ಇನ್ನೇನು ಬೇಕಣ್ಣ, ಎಲ್ಲದೇ ಸುಮ್ಕೆ ಮಾಡ್ಕೊಡೋದಲ್ವೇ? ನೀನೊಳದು ಸರಿನೇಯ, ಆದರೆ ಈಗ ಬೇಡ ಕಣಪ್ಪ. 3 ಮಾಡೋಕ್ಕಿಲ್ಲ. ನೋಡೋಣ ಇವಳಿಗೆ 2 ಏನಾಯ್ತದೋ ಏನು ಬಿಡ್ತದೋ, ಒಂದು ದಾರಿ ತೋರ್ಬಿಟ್ಟು ಆಮೇಲೆ ಮಾಡೋಣ. ನಮ್ಮ ಪುಟ್ಟಿಗೆ ಏನಿನ್ನು ವಯಸ್ಸಾಗಿಲ್ಲಕ್ಕಂತ ಹಾಕೋ, ಇನ್ನು ಚಿಕ್ಕ ವಯಸ್ಸು ಪಾಪ, ಈ ವಯಸ್ಸಿಗೆ ಯಾಕೆ, ಅದಕ್ಕೆ ಬೇಡ ಅಂತ ನಾನು. ಏನು ಚಿಕ್ಕ ವಯಸ್ಸಣ್ಣ, ಈಗೆಲ್ಲವ ಮಾಮೂಲಿ ಈ ವಯಸ್ಸಿಗೆ ಮದುವೆ ಮಾಡೋದಕ್ಕಂತೆ. ಮಾಡ್ಬೋದಾಗಿತ್ತಪ್ಪ, ನೀನು ಯಾಕೋ ಇದು ಮಾಡ್ತಾಯಿದ್ಯಾ? ನಾನು ಅಂತ ಕೇಳ್ಕೊಂಡು ಒಟ್ಟಿಗೆ ಹೋಗಿ ಹುಡುಗನ ಮನೆ ಮಾತಾಡಿದ್ರೆ ಆಯಿತು ಅಂತ ಬಂದೆ. ನೀನು ನೋಡಿದ್ರೆ ಇಲ್ವೇ ಇಲ್ಲ ಅಂತ ಇದೆಯಾ? ಇಲ್ಲ ಕಣಪ್ಪ, ಬೇಡಕ್ಕಂತೆ. ನಾವು ಮಾಡೋಕ್ಕಲ್ಲ ಅಂತ ಹೋಗಿ ಹೇಳು. ಈಗ ನಮ್ಮ ಟೈಮು ಸರಿಯಾಗಿಲ್ಲ, ಅವೆಲ್ಲ ಬೇಡ ನೋಡಿ. ಇವೆಲ್ಲನೂ ಹಾಕಿದ್ದೀವಿ, ಕೈಯಲ್ಲಿ ಖರ್ಚು ಇದಾಗದೆ. ಮಾಡಿವೋ ಇಲ್ಲ ಅಂತಲ್ಲ, ಆದ್ರೂ 2 ನೋಡ್ಬಿಟ್ಟು 3 ಮಾಡೋದು ಯಾಕೋ ನನಗೂ ಸರಿ ಬರ್ತಾ ಇಲ್ಲ. ಮಾಡ್ಕೊಡೋಕ್ಕಿಲ್ವಂತೆ ಅವರು ಅಂತ ಹೇಳ್ಬಿಡು ನೀನು. ಬೇಕಾದ್ರೆ ಮುಂದಕ್ಕೆ ನೋಡೋಣ. ಹಂಗಂತೀಯೋ? ಹಂಗಾರೆ ಇದೇ ನಿಂಗೆ ಕೊನೆ ನಿರ್ಧಾರವಣ? ನಾನು ಹೋಗಿ ಹಂಗೆ ಹೇಳಲ್ಲ ಅತ್ತಾಗಿ? ಹೂಕಂತ ಹೇಳಪ್ಪ, ಹಂಗೆ ಹೇಳು. ಏನು ಮಾಡೋಕ್ಕಾಗಿಲ್ಲ, ಯಾರ್ಯಾರು ಹಣೆ ಮೇಲೆ ಏನೇನು ಬರ್ದಿರ್ತತೋ ಹಂಗೆ ಹೋಗಿ ಹೇಳು. ಸರಿಕಂತ ಆಯಿತು ಬಿಡೋಣ. ನಾನು ಹಂಗಾರೆ ಹೋಯ್ತೀನಿ. ಮುಂದಕ್ಕೆ ಯಾವಾಗ ನಿಮ್ಮ ಪುಟ್ಟಿಗೆ ಮದುವೆ ಮಾಡೋದಿದ್ರೆ ಹೇಳು. ನಿಂಗಮ್ಮ ಮಾತ್ರ ನಾನು ತೋರಕ್ಕಲ್ಲ ಕಣ, ಪುಟ್ಟಿಗಾದ್ರೆ ಬೇಕಾದ್ರೆ ಹೇಳು, ನಾನು ತೋರ್ತೀನಿ. ಸರಿ ಆಯ್ತು ಹೋಗಪ್ಪ, ನನಗೂ ಗೊತ್ಕಂತ ಹೋಗೋ. ಆಯಿತು, ಮುಂದೇನಾರ ಇದ್ರೆ ಸಿಗ್ತೀಯಲ್ಲ ಹೇಳ್ತೀನಿ, ಹೋಗು. ಈಗೇನು ಬೇಡ. ಮನೆ ತಕ್ಕ ಬರ್ರಿ, ಊಟ ಮಾಡ್ಕೊ ಹೋಗ್ಬೋದಾಗಿತ್ತು. ಇಲ್ಲಕ್ಕಂತ ಹಾಕೋಣ. ಇಲ್ಲಯ್ಯ, ನಮ್ಮ ಪರಿಚಯದವ್ರ ಮನೆಯ ಊಟ ಎಲ್ಲನೂ ಮುಗಿಸ್ಕೊಂಡೇ ಬಂದೆ. ಈಗ ಏನಿದ್ರು ಬಸ್ ಬರ್ತದೆ, ಬಸ್ಸಲ್ಲಿ ಓದ್ತೀನಿ ಅಂತ ಊರಿಗೆ. ಇನ್ನು ಟೈಮ್ ಆದ್ರೆ ಅದು ಸಿಗೋಕ್ಕಲ್ಲ. ನಾನು ಇನ್ನು ಬರ್ತೀನಿ ಕಾರಣ. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, 5 ಮನೆಗೆ ಒಂದೇ ಅಂಗಳ, ನಾನು ಯಾರು? ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.